ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಮಿಟಿ ಯೂನಿವರ್ಸಿಟಿಯಲ್ಲಿ ನಡೆದ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಚಿವರು ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಇಲಾಖೆಯ ಆಶ್ರಯದಲ್ಲಿ ದೇವನಹಳ್ಳಿಯ ಅಮಿಟಿ ಯೂನಿವರ್ಸಿಟಿಯಲ್ಲಿ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮಾದಕ ವಸ್ತುಗಳಿಂದ ಯುವಜನತೆ ದೂರವಿರಬೇಕು ಎಂದು ಕರೆ ನೀಡಿದರು. ಯುವಕರು ಮಾದಕ ವ್ಯಸನದ ಬಲೆಗೆ ಬೀಳದಂತೆ ನೋಡಿಕೊಳ್ಳುವುದು ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಲ್ಲ, ಶೈಕ್ಷಣಿಕ ಸಂಸ್ಥೆಗಳು, ಪೋಷಕರು ಹಾಗೂ ಇಡೀ ಸಮಾಜದ ಹೊಣೆಗಾರಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಮಕ್ಕಳು ದೇಶದ ಅಮೂಲ್ಯ ಆಸ್ತಿ, ದೇಶದ ಅಭಿವೃದ್ಧಿ ವಿದ್ಯಾರ್ಥಿಗಳ ಕೈಯಲ್ಲಿದೆ ಎಂದು ಅವರು ತಿಳಿಸಿದರು. ಡ್ರಗ್ಸ್ ಪೆಡ್ಲರ್ಗಳು ಹೆಚ್ಚಾಗಿ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆ ಕಾಲೇಜುಗಳ ಸುತ್ತಮುತ್ತ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಚಿವ ಕೆಎಚ್ ಮುನಿಯಪ್ಪ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞೆ ಕೈಗೊಂಡರು. ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ಸಂದೇಶಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದವು. ಈಗ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇಂದಿನ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ವಿ. ಈ ನಶೆ ಮುಕ್ತ ರಾಜ್ಯವನ್ನು ಮಾಡಬೇಕು, ನಮ್ಮ ಕೆಲಸ ಅದು. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಕ್ಯಾಬಿನೆಟ್ನಲ್ಲಿ ಕೂಡ ಡಿಸ್ಕಷನ್ ಆಗಿದೆ. ವೈಜ್ಞಾನಿಕವಾಗಿ ಬೇರೆ ಬೇರೆ ಯಾವ ಥರ ಮಾಡಿದ್ರೆ ಮಕ್ಕಳನ್ನು ಒಲಿಸಬಹುದು, ಜ್ಞಾನ ಅವರಿಗೆ ಅರಿವು ಮೂಡಿಸಬಹುದು, ಇದರಿಂದ ಈ ಚಟಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಒಂದು ಚಿಂತನೆ ಮಾಡಬೇಕಾಗಿದೆ, ಅವಶ್ಯಕತೆ ಇದೆ. ಇದನ್ನು ಈ ಚಟದಿಂದ ದೂರ ಮಾಡೋದಕ್ಕೆ ಸರ್ಕಾರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗ್ತದೆ. ಮಕ್ಕಳು ಈ ದೇಶದ ಭವಿಷ್ಯ, ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿ ಈ ದೇಶವನ್ನು ಉಳಿಸಬೇಕಾಗ್ತದೆ. ಅದರ ಬಗ್ಗೆ ನಾವು ಬಹಳ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ಹೊರಗಡೆಯಿಂದ ಬರ್ತದೆ, ಹೊರಗಡೆಯಿಂದ ಬರೋದು ಇವ್ರಿಗೆ ಮಾತ್ರ ಗೊತ್ತಾಗ್ತದೆ. ಅವ್ರು ಮಿಡ್ ನೈಟ್ ಬರ್ತಾರೆ, ಬೇರೆ ಬೇರೆ ಏನೋ ಸಾಗಾಣಿಕೆ ರೂಪದಲ್ಲಿ ಬರ್ತಾರೆ, ಅದನ್ನ ನಡೆಯೋದು ಇವ್ರಿಗೆ ಅನುಭವ ಇದೆ, ಹಿಡಿತಾರೆ. ಅದನ್ನ ಇವತ್ತಿನಿಂದ ಸೀರಿಯಸ್ ಆಗಿ ತಗೊಂಡು ಅವನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ರಾಜ್ಯದಲ್ಲೇ ಕಂಟ್ರೋಲ್ ಆಗ್ತದೆ. ಇದು ಮೇನ್ ರೋಡ್, ಇದು ನಮ್ಮ ಏರ್ಪೋರ್ಟ್ ಪ್ರಮುಖವಾಗಿ ಏರ್ಪೋರ್ಟ್ ಇಂದ ಸರ್ ಬೇರೆ ಬೇರೆ ಮಲೇಷಿಯಾ ಇದರಿಂದ ಸಾಕಷ್ಟು ಬೆಂಗಳೂರಿಗೆ ಒಂದು ದಿನ ಕೋಟ್ಯಾಂತರ ಬರುತ್ತೆ. ಅದು ಅದಕ್ಕೊಂದು ವಿಜಿಲೆನ್ಸ್ ಹಾಕ್ಬಿಟ್ಟು ಪೂರ್ತಿ ಚೆಕ್ ಮಾಡಿ. ಇಲ್ಲ, ನಾವು ಇದನ್ನ ಅಲ್ಲಲ್ಲ, ಇದನ್ನ ಸಿಎಂ ಲೆವೆಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿ ಹೌ ಟು ಕಂಟ್ರೋಲ್ ದಿಸ್ ಒನ್, ಸ್ಪೆಷಲ್ ಸ್ಟೆಪ್ಸ್ ಆಸ್ ರಿಕ್ವೈರ್ಡ್ ಟು ಸಿ ದಿಸ್ ಒನ್ ಟು ಅಡ್ರೆಸ್. ನಾನು ಮಾತಾಡ್ತೀನಿ.